ಒಂದು 5 ನಿಮಿಷ ನಮ್ಮ ಭಾಷಣ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡೋರಂತೆ. ಈಗ ತಮ್ಮನ್ನೆಲ್ಲ ಕೂತು ಚೂರು ಮುಂದಕ್ಕೆ ಹೋಗಪ್ಪ, ಚೂರು ಮುಂದಕ್ಕೆ ಹೋಗಪ್ಪ. ಸುಷ್ಮಾ ಅವರು ತಮ್ಮನ್ನ ಕೂತು ಮಾತಾಡ್ತಾರೆ. ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ಎಲ್ಲ ತಾಯಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಏನು ಇದೇ ತಿಂಗಳು 26ನೇ ತಾರೀಕಿಗೆ ಚುನಾವಣೆ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ರವರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಕೈ ಮುಗಿದು ಮನವಿಯನ್ನ ಮಾಡ್ತಾ ಇದ್ದೀನಿ, ದಯಮಾಡಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ನೀಡಿ, ಕ್ರಮ ಸಂಖ್ಯೆ 2 ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ನೀಡಿ ಆಶೀರ್ವಾದ ಮಾಡಿ ಅಂತ ನಿಮ್ಮನ್ನೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ, ಈಗ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಿಮ್ಮ ನೆಚ್ಚಿನ ಸಂಸದರಾದ ಡಿ ಕೆ ಸುರೇಶ್ ಸರ್ ಅವರು ಮಾತಾಡೋರಿದ್ದಾರೆ. 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತವನ್ನ ನೀಡಿ ಅಂತ ಕೇಳಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಈಗಾಗಲೇ ಕುಸುಮ ಅವರು 5 ಗ್ಯಾರಂಟಿಗಳ ಬಗ್ಗೆ ನಿಮಗೆ ತಿಳಿಸಿದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದ ಅಭಿವೃದ್ಧಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 18ರವರೆಗೂ ಏನು ಮುಖ್ಯಮಂತ್ರಿಗಳಾಗಿದ್ರು, ಆ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನವನ್ನ ಈ ಭಾಗಕ್ಕೆ ಕೊಡಿಸುವಂತದ್ರಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾದಂತಹ ಕೆಲಸವನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ, ಇವತ್ತು ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಈ 5 ಗ್ಯಾರಂಟಿಗಳು ಕುಟುಂಬದ ಕಷ್ಟ ಸುಖಗಳನ್ನ ಈ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಿ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಕೊಟ್ಟಿದ್ದೇವೆ. ಬಹುಶಃ ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವುದೇ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳದೆ ಇರತಕ್ಕಂತ ತೀರ್ಮಾನವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಕೈ ಸರ್ಕಾರ ಮಾಡಿದೆ ಅನ್ನೋದನ್ನ ತಾವ್ಯಾರು ಕೂಡ ಮರಿಬಾರದು. ಶಕ್ತಿ ಯೋಜನೆ ಇವತ್ತೆಲ್ಲ ಈ ಭಾಗದಲ್ಲಿ, ಪೀಣ್ಯದಲ್ಲಿ ಅನೇಕ ನನ್ನ ತಾಯಂದಿರು, ಎಲ್ಲ ಯುವಕರು, ಕಾರ್ಮಿಕ ವರ್ಗ ಇದೆ, ಬಡವರಿದ್ದೀರಿ, ಮಧ್ಯಮ ವರ್ಗದವರಿದ್ದೀರಿ, ತಾಯಂದಿರು, ಸಹೋದರಿಯರು ಬಸ್ನಲ್ಲಿ ಓಡಾಡ್ಲಿಕ್ಕೆ ಇವತ್ತು ಉಚಿತವಾಗಿ ಪ್ರಯಾಣವನ್ನ ಕೊಟ್ಟಿದ್ದೇವೆ. ನೀವೆಲ್ಲ ರಾಜ್ಯದ ವಿವಿಧ ಮೂಲೆಗಳಲ್ಲೇ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ. ಉದ್ಯೋಗಕ್ಕೋಸ್ಕರ ಪ್ರತಿನಿತ್ಯ ತಾವುಗಳು ಬಿಎಂಟಿಸಿ ನಲ್ಲಿ, KSRTC ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಿ. ಯಾವುದೇ ಷರತ್ತಿಲ್ಲದೆ, ಯಾವುದೇ ಗುರುತಿನ ಚೀಟಿ ಇಲ್ಲದೆ ನಿಮ್ಮನ್ನ ಒಂದೂರಿಂದ ಒಂದೂರಿಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಕಾಂಗ್ರೆಸ್ನ ಸರ್ಕಾರ ಇವತ್ತು ನಿಮಗೆ ರಕ್ಷಣೆಯನ್ನ ಕೊಟ್ಟು ಶಕ್ತಿ ಯೋಜನೆಯನ್ನ ನಾವು ಜಾರಿ ಮಾಡಿದ್ದೇವೆ. ನಿಮ್ಮ ತೆರಿಗೆಯನ್ನ ಯಾವತ್ತು ನಾವು ಕೇಳೋದು, ನಮ್ಮ ಬೆಂಗಳೂರು ಅಭಿವೃದ್ಧಿ ಆಗೋದು ಬೇಡವಾ, ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗೋದು ಬೇಡವಾ? ಇಲ್ಲಿರ್ತಕ್ಕಂಥ ಕೈಗಾರಿಕೆಯವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವೆಲ್ಲರೂ ಕೂಡ ಕಾರ್ಮಿಕರಿದ್ದೀರಿ, ನಿಮ್ಮ ಕಂಪನಿಗಳಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆಯಾ, ಉದ್ಯೋಗಗಳು ಕಡಿಮೆ ಆಗ್ತಾ ಇದೆಯಾ? ಕಳೆದ 10 ವರ್ಷಗಳಿಂದ ನೀವು ಚಿಂತನೆಯನ್ನ ಮಾಡಬೇಕು. ಉದ್ಯೋಗಗಳು ನಷ್ಟ ಆಗ್ತಾ ಇದೆ. ಉದ್ಯೋಗಗಳು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ. ಉದ್ಯೋಗಗಳು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಗುಜರಾತ್ಗೆ ಹೋಗ್ತಾ ಇದೆ. ನಾಳೆ ದಿನ ನೀವೆಲ್ಲರೂ ಕೂಡ ಕೂಲಿಗಾಗಿ ಇವತ್ತು ಕೈ ಕಟ್ಟಿ ಉತ್ತರ ಪ್ರದೇಶಕ್ಕೆ, ಉತ್ತರ ಭಾರತಕ್ಕೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ.
ನೀವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕನ್ನಡಿಗರು, ಕರ್ನಾಟಕದ ರೈತರ ಮಕ್ಕಳು, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ, ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ನೀವೆಲ್ಲ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದಿರಿ. ನಾಳೆ ಭಿಕ್ಷೆ ಬೇಡಬೇಕಾದಂತ ಉತ್ತರ ಪ್ರದೇಶದಲ್ಲಿ ಹೋಗಿ ಗುಜರಾತ್ ನಲ್ಲಿ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಮಗೆ ಒಂದೇ ಒಂದು ಅವಕಾಶ, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ತಕ್ಕ ಪಾಠವನ್ನ ನೀವು ಕಲಿಸಬೇಕು.